ಆಡಿಯನ್ಸ್ ಸಿಗ್ತಾ ಇತ್ತು ಅವ್ರಿಗೆ, ಕ್ಯಾಪ್ಟಿವ್ ಆಡಿಯನ್ಸ್ ಸಿಗ್ತಾ ಇತ್ತು. ಅಲ್ಲಿ ಹೋಗ್ಬಿಟ್ಟು ಭಾರತ ವಿರೋಧಿ ಭಾಷಣ ಮಾಡ್ತಾ ಇದ್ರು. ಸೊ ಅದು ಬಹುಶಃ ಟ್ರಂಪ್ ರಾಹುಲ್ ಗಾಂಧಿಗೆ ವೀಸಾ ಕೊಡ್ತಾರೋ ಇಲ್ಲ ನನಗೆ ಅನುಮಾನ ಬರ್ತಾ ಇದೆ ಇವತ್ತು ಟ್ರಂಪ್ ಧೋರಣೆ ನೋಡಿದ್ರೆ. ಅಥವಾ ಇವ್ರಿಗೆ ಹಿಂಜರಿತ ಅಂತ ಕಾಣುತ್ತೆ. ಈಗ ಟ್ರಂಪ್ ಅಮೆರಿಕಕ್ಕೆ ಹೋಗೋದು ಅಷ್ಟು ಸೇಫ್ ಅಲ್ಲ ಅಂತ ಅನಿಸ್ತಿರ್ಬೋದು. ಮೋದಿ ಅಮೆರಿಕಕ್ಕೆ ಹೋದ್ ಸರ್. ಇನ್ನೊಂದು ನೀವು ಆಗ್ಲೇ ಹೇಳ್ತಾ ಇದ್ರಿ ಒಂದು ವಿಚಾರ ಏನಂತಂದ್ರೆ, ಇವರು ಅಮೆರಿಕದವರು ಮಾದರಿ ಪ್ರಜಾಪ್ರಭುತ್ವ ಅಂತ ಹೇಳ್ಕೊಳ್ತಾರೆ, ಆದ್ರೆ ಈ ರೀತಿ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಇನ್ನೊಂದು, ಇವರು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಷನ್ ಆರೋಪ ಈತನ ವಿರುದ್ಧ ಇದೆ. ಜೊತೆಗೆ ಮುಂಬೈ ದಾಳಿಯಲ್ಲಿ ಈತ ಮಾಸ್ಟರ್ ಮೈಂಡ್ ಆಗಿದ್ದ, ನಿರಂತರವಾಗಿ ತಾನು ಬೇಹುಗಾರಿಕೆ ಮಾಡಿಕೊಂಡು ಭಾರತದ ವಿರುದ್ಧ ಮಸಲತ್ತನ್ನ ಮಾಡ್ತಾ ಇದ್ದ. ವಿತ್ ಡಾಕ್ಯುಮೆಂಟ್ ಈ ರೀತಿ ಎಲ್ಲಾ ವಿಚಾರಗಳನ್ನ ಭಾರತ ಅಮೆರಿಕದ ಮುಂದೆ ಪ್ರಸ್ತಾಪ ಮಾಡಿದರೂ ಕೂಡ ಇವರು ಹಸ್ತಾಂತರ ಮಾಡುವಲ್ಲಿ ಯಾಕೆ ಇಷ್ಟೊಂದು ಲೇಟ್ ಮಾಡಿದ್ರು? ಇಲ್ಲಿ ಹ್ಯೂಮನ್ ರೈಟ್ಸ್ ಏನಾದ್ರು ಅಡ್ಡಿ ಬಂತ, ನೆಪ ಬಂತ ಅಂತ ನೋಡಿ. ಈಗೇನೋ ಈ ರಾಣಾನು ವಾಪಸ್ ಕೊಟ್ಟಿದ್ದಾರೆ. ಆದ್ರೆ ಇದೇ ಅಮೆರಿಕ ಸರ್ಕಾರ 8 ತಿಂಗಳ ಹಿಂದೆ ಬಾಂಗ್ಲಾದೇಶ ಮಾಡಿದ್ದೇನು, ಅಲ್ಲಿದ್ದ ಪ್ರಜಾಸತ್ತಾತ್ಮಕ ಸರ್ಕಾರವನ್ನ ನಾಗರಿಕ ದಂಗೆನ ಪ್ರಚೋದಿಸ್ಬಿಟ್ಟು ಮೊಹಮ್ಮದ್ ಯೂನುಸ್ ಅವರು ತಂದು ಕೂಡಿಸ್ಬಿಟ್ರು. ಮೊಹಮ್ಮದ್ ಯೂನುಸ್ ಹ್ಯಾಸ್ ನೌ ಬಿಕಮ್ ಪಾಕಿಸ್ತಾನಿ ಏಜೆಂಟ್. ಚೀನಾ ಮತ್ತು ಪಾಕಿಸ್ತಾನ ಜೊತೆಗೆ ಬಾಂಧವ್ಯ ಬೆಳೆಸ್ಬಿಟ್ಟು ಭಾರತ ವಿರೋಧಿ ನಿಲುವು ತಾಳಿದಾರ ಅವರು. ಮೊಹಮ್ಮದ್ ಯೂನುಸ್ ಒಂದು ಕಾಲದಲ್ಲಿ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞ ಅಂತ ಗೌರವ ಪಡ್ಕೊಂಡಿದ್ರು. ನಮ್ಮ ಸ್ತ್ರೀ ಶಕ್ತಿ ಗುಂಪು ಅನ್ನೋ ಪರಿಕಲ್ಪನೆಗೆ ಚಾಲನೆ ಕೊಟ್ಟಿದ್ದವರು. ಅದಕ್ಕೆ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಬಂದಿತ್ತು. ಮೈಕ್ರೋ ಫೈನಾನ್ಸ್ ಇದ್ ಮಾಡೋದಕ್ಕೆ, ಆ ತತ್ವವನ್ನ ಇದ್ ಮಾಡೋದಕ್ಕೆ, ಪ್ರತಿಪಾದಿಸೋದಕ್ಕೆ. ಈಗ ಅವರು ವರ್ಷನೇ ಚೇಂಜ್ ಆಗ್ಬಿಟ್ಟಿದೆ ಪೂರ್ತಿ. ಪಾಕಿಸ್ತಾನ ಇವತ್ತು ಬಾಂಗ್ಲಾದೇಶ ಅನ್ನು ಕನಸೇ ಕಮರಿ ಹೋಗೋ ಸಾಧ್ಯತೆ ಇದೆ. ಮತ್ತೆ ಪೂರ್ವ ಪಾಕಿಸ್ತಾನದ ಮರುಸ್ಥಾಪನೆ ಆಗೋ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಆ ಎಲ್ಲ ಸಮುದ್ರಗಳಿಗೆ ನಾವೇ ಅಧಿಪತಿ ಅಂತ ಹೇಳ್ತಾರೆ ಅವರು. ಆ ಮೊಹಮ್ಮದ್ ಯೂನುಸ್ಗೆ ಪ್ರೋತ್ಸಾಹ ಕೊಟ್ಟಿದ್ದು ಇದೇ ಅಮೆರಿಕನ್ ಸರ್ಕಾರ. ಡೀಪ್ ಸ್ಟೇಟ್ ಅಂತ ಅರ್ಣಬ್ ಗೋಸ್ವಾಮಿ ಅವ್ರು ಹೇಳ್ತಾ ಇರ್ತಾರೆ ನೋಡಿ ಅವಾಗ, ಅಮೆರಿಕನ್ ಡೀಪ್ ಸ್ಟೇಟ್ ಅಂತ. ಆ ಅಮೆರಿಕನ್ ಗುಪ್ತಚಾರ ದಳ ಯಾವಾಗ ಏನ್ ಮಾಡುತ್ತೆ, ಯಾರ ಪರ ಇರುತ್ತೆ, ಯಾರ ವಿರುದ್ಧ ಇರುತ್ತೆ ಗೊತ್ತಾಗಲ್ಲ. ಈಗ ಟ್ರಂಪ್ ಬಂದ ಮೇಲೆ ಅದ್ಯಾಕೋ ಸಿಐಎ ಕೂಡ ಕಷ್ಟ ಆಗ್ಬಿಟ್ಟಿದೆ. ಮೊದಲಿನ ಸಾಂಪ್ರದಾಯಿಕ ಶೈಲಿಯಲ್ಲಿ ತಂತ್ರಗಾರಿಕೆ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಈ ಡೊನಾಲ್ಡ್ ಟ್ರಂಪ್ ಅವ್ರ ಬಗ್ಗೆ ಉಳಿದಿದ್ದೇನೇ ಹೇಳಿ ಅದಕ್ಕೆ ಒಂದು ಕಾಮನ್ ಸೆನ್ಸ್ ಇದೆ ಆತನಿಗೆ. ಡೊನಾಲ್ಡ್ ಟ್ರಂಪ್ ಅವರ ಈ ನಿರ್ಧಾರದ ಬಗ್ಗೆ ಒಂದು ಪ್ರಶ್ನೆನ ತಮ್ಮಲ್ಲಿ ಕೇಳಬೇಕು ಸರ್. ನಾನು ಒಂದೇ ನಿಮಿಷ ಸಂಪರ್ಕದಲ್ಲಿರೋ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಸರ್, ವಾಪಸ್ ಬರ್ತೇನೆ. ರಾಣಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ, ರಾಣಾ ವಿಮಾನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬ ಅನ್ನುವಂತಹ ಅಪ್ಡೇಟ್ ಲಭ್ಯ ಆಗ್ತಾ ಇರೋದು. ಸಂಜೆಯ ಬಳಿಕ ವಿಮಾನ ಲ್ಯಾಂಡಿಂಗ್ ಆಗುವ ಸಾಧ್ಯತೆ. ದೆಹಲಿಯತ್ತ ಭಾರತೀಯ ವಾಯುಪಡೆ ವಿಮಾನ ಈಗಾಗಲೇ ಪ್ರಯಾಣ ಬೆಳೆಸಿಯಾಗಿದೆ. ಸ್ವಲ್ಪ ತಾಂತ್ರಿಕ ದೋಷದ ಹಿನ್ನೆಲೆ ಸ್ವಲ್ಪ ವಿಳಂಬ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಂಜೆ 6 ಗಂಟೆಯಿಂದ 7 ಗಂಟೆ ಅವಧಿಯಲ್ಲಿ ರಾಣಾನನ್ನ ಎನ್ಐಎ ಕಚೇರಿಗೆ ಕರೆದುಕೊಂಡು ಹೋಗ್ತಾರೆ ಅನ್ನೋಂಥ ಮಾಹಿತಿ ಇದೆ. ಅಲ್ಲಿಗೆ ಈಗ ಸಮಯ 5 ಗಂಟೆ 8 ನಿಮಿಷ. ಮತ್ತೊಂದು ಕಡೆ ಲ್ಯಾಂಡಿಂಗು ವಿಳಂಬ. 6 ಗಂಟೆಯಿಂದ 7 ಗಂಟೆಗೆ ಎನ್ಐಎ ಕಚೇರಿ ಕರ್ಕೊಂಡು ಹೋಗ್ತಾರೆ ಅನ್ನೋಂಥ ಮಾಹಿತಿ ಕೂಡ ಲಭ್ಯ ಆಗ್ತದೆ. ನೋಡೋಣ ಯಾವಾಗ ಈ ಪ್ರೊಸೆಸ್ ಎಲ್ಲ ನಡೆಯುತ್ತೆ ಅಂತ. ಒಂದು ಬೋಲ್ಡ್ ಡಿಸಿಷನ್ ತೆಗೆದುಕೊಂಡಿರುವಂತದ್ದು ರವೀಂದ್ರ ರೇಷ್ಮೆ ಅವರೇ. ಈತನನ್ನ ಹಸ್ತಾಂತರ ಮಾಡಲೇಬೇಕು ಅಂತ ಒಂದು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇವರು ಹೇಳ್ತಾರೆ, ಈ ದುಷ್ಟನನ್ನ ಅತಿ ಶೀಘ್ರದಲ್ಲಿ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ, ಹಸ್ತಾಂತರ ಮಾಡ್ತೀವಿ, ಇಂಥ ದುಷ್ಟನನ್ನ ನಾವು ಇಟ್ಕೋಬಾರದು ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಸೊ ಇಂಥ ಒಂದು ಗಟ್ಟಿ ನಿರ್ಧಾರದ ಉದ್ದೇಶ ಏನಿರಬಹುದು ಟ್ರಂಪ್ ಅವ್ರದ್ದು? ಇಲ್ಲ, ಅವ್ರಿಗೆ ಚೀನಾ ವಿರೋಧ, ಚೀನಾದ ಆರ್ಭಟ, ದೈನಂದಿನ ಬ್ಲಾಕ್ ಮೇಲ್ ನಿಂದ ಅವರು ಕೂಡ ಎಚ್ಚೆತ್ಕೊಂಡಿದ್ದಾರೆ. ಅವ್ರಿಗೆ ಚೀನಾದ ವಿರುದ್ಧ ಪ್ರತಿರೋಧ ಒಡ್ಲಿಕ್ಕೆ ಭಾರತ ಒಂದೇ ಸಹಾಯ. ಭಾರತ ಗಟ್ಟಿಯಾಗಿದ್ರೆ ಮಾತ್ರ ಸಾಧ್ಯ ಅವ್ರಿಗೆ. ಭಾರತದಂತ ಇವತ್ತು ಅತ್ಯಂತ ಸಶಕ್ತವಾದ ಭಾರತ ಅಂದ್ರೆ ಇವತ್ತು ಹಿಂದಿನ ಭಾರತ ಅಲ್ಲ, ಇವತ್ತಿನ ಭಾರತ ಆರ್ಥಿಕವಾಗೂ ಆಡಳಿತಾತ್ಮಕವಾಗೂ ಪ್ರಜಾಸತ್ತಾತ್ಮಕವೂ ತುಂಬಾ ಸದೃಢವಾದ ಭಾರತ. ಸೊ ಇಟ್ ಇಸ್ ಅ ಬುಲ್ವಾರ್ಕ್ ಅಗೇನ್ಸ್ಟ್ ಚೈನಾ. ಆ ಕಮ್ಯುನಿಸ್ಟ್ ಚೀನಾದ ಪದೇ ಅವರ ಕಮ್ಯುನಿಸ್ಟ್ ಚೀನಾ ಒಂದು ದೊಡ್ಡ ಭಯೋತ್ಪಾದಕ ಪ್ರಭುತ್ವ ಅಲ್ಲಿದು. ಅವರು ಅಮೆರಿಕಕ್ಕೆ ಪ್ರತಿನಿತ್ಯ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ, ಪ್ರತಿನಿತ್ಯ ಅವಹೇಳನ ಮಾಡ್ತಾ ಇದಾರೆ ಅಮೆರಿಕದ ನಾಯಕತ್ವವನ್ನ. ಅವ್ರಿಗೆ ಭಾರತದ ಸ್ನೇಹ ಬೇಕೇ ಬೇಕು ಅಮೆರಿಕಕ್ಕೆ. ಈಗ ಭಾರತ ಅನಿವಾರ್ಯವಾಗಿದೆ, ಆರ್ಥಿಕ ದೃಷ್ಟಿಯಿಂದ ಅಷ್ಟೇ ಮತ್ತು ಮಿಲಿಟರಿ ಭದ್ರತೆ ದೃಷ್ಟಿಯಿಂದ ಕೂಡ ಭಾರತ ಬೇಕೇ ಬೇಕು ಅವ್ರಿಗೆ, ಅಮೆರಿಕದ ಇವತ್ತಿನ ಪ್ರಭುತ್ವಕ್ಕೆ. ಅಲ್ಲೊಂದು ವಾಸ್ತವಿಕ ಕಾರಣಕ್ಕೂ ಆ ತರದ ಒಂದು ಅನಿವಾರ್ಯತೆ ಇದೆ. ಇಟ್ಸ್ ಎ ಲಾಜಿಸ್ಟಿಕ್ ಇನ್ಎವಿಟಬಿಲಿಟಿ ಅವ್ರಿಗೆ ಅನಿವಾರ್ಯ. ಭಾರತದ ಜೊತೆಗೆ ಅವ್ರು ಬಾಂಧವ್ಯ ಉಳಿಸ್ಕೊಳ್ಬೇಕಿಲ್ದ್ರೆ ಚೈನಾದ ಶತ್ರು ಭಾವನೆ ಎದುರಿಸ್ಲಿಕ್ಕೆ ಭಾರತ ಬೇಕೇ ಬೇಕು ಅವ್ರಿಗೆ. ಸರಿ, ಮುಂದೆ ಏನಾಗ್ಬೇಕು ಅಂತಂದ್ರೆ, ಈಗ ಈ ತಹವೂರ್ ರಾಣಾನನ್ನ ಭಾರತಕ್ಕೆ ಹಸ್ತಾಂತರ ಮಾಡಿದ್ದು, ಆತನನ್ನ ಕರೆ ತಂದಿದ್ದು
ನಾವಿದನ್ನ ಗೆಲುವು ಅನ್ಕೋಬೇಕಾ ಅಥವಾ ಸಂಪೂರ್ಣ ಭಯೋತ್ಪಾದನೆ ನಿರ್ಮೂಲನೆ ಆದಾಗ ಮಾತ್ರ ಗೆಲುವು ಅನ್ಕೋಬೇಕಾ? ಏನಾಗ್ಬೇಕು ಅಂತ ತಾವು ಬಯಸ್ತೀರಿ? ನೋಡಿ, ಇದು ಬಹಳ ವಿಚಿತ್ರವಾಗಿದೆ. ಕೇವಲ 79 ವರ್ಷ ಹಿಂದೆ ಇವತ್ತಿನ ಪಾಕಿಸ್ತಾನಿಯರೆಲ್ಲ ನಮ್ಮ ದೇಶ ಬಾಂಧವರೇ ಆಗಿದ್ರು, ನಮ್ಮ ಒಡ ಹುಟ್ಟಿದ ಸಹೋದರ ಸಹೋದರರೇ ಆಗಿದ್ರು. ಆ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತ ಅನ್ನೋ ಒಂದು ಇದು ಬೀಜ ಬಿತ್ತಿದ್ರಲ್ಲ ಮೊಹಮ್ಮದ್ ಅಲಿ ಜಿನ್ನಾ, ಅದು ಬಾಂಗ್ಲಾದೇಶ ಸ್ಥಾಪನೆ ಆದಾಗ ಅದು ಸುಳ್ಳಾಗ್ಬಿಡ್ತು. ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತ ಅನ್ನೋದಕ್ಕೆ ಒಂದು ದೊಡ್ಡ ಅಪಮಾನ ಆಯ್ತು ಅವಾಗ. ಕೇವಲ ಧರ್ಮಾಧಾರಿತ ರಾಷ್ಟ್ರ ಕಟ್ಲಿಕ್ಕಾಗಲ್ಲ, ಭಾಷೆ ಸಂಸ್ಕೃತಿ ಕೂಡ ಅಷ್ಟೇ ಮುಖ್ಯ ಅಂತ ಶೇಖ್ ಮುಜಿಬುರ್ ರಹಮಾನ್ ಅವ್ರು ಮಾಡಿ ತೋರಿಸಿದ್ರು. ಆದ್ರೆ ಇವತ್ತೇನಾಗಿದೆ, ಆ ಪೂರ್ತಿ ಮತ್ತೊಮ್ಮೆ ಆ ಪಾಕಿಸ್ತಾನ ಸಿದ್ಧಾಂತಕ್ಕೆ ಗೆಲುವು ಸಿಕ್ಕಿದೆ. ಈ ಬಾಂಗ್ಲಾದೇಶ ಈ ನಾಗರಿಕ ದಂಗೆ ಮತ್ತೊಂದು ಯಾರೋ ಅರಾಜಕತೆ ನಡೀತಾ ಇದೆ ಬಾಂಗ್ಲಾದೇಶದಲ್ಲಿ. ಮತ್ತೆ ಪೂರ್ವ ಪಾಕಿಸ್ತಾನದ ಮರುಸ್ಥಾಪನೆ ಸಾಧ್ಯತೆ ಕಾಣಿಸ್ತಾ ಇದೆ. ನೋಡಿ, ಭಾರತ ನಿಶ್ಚಿಂತವಾಗಿತ್ತು, ಪೂರ್ವ ಭಾಗದ ಗಡಿ ಬಹಳ ನಿಶ್ಚಿಂತವಾಗಿತ್ತು ಭಾರತಕ್ಕೆ ಇದುವರೆಗೂ ಕೂಡ. ಹೌದು, ನಮ್ ಮಿಲಿಟರಿ ಇದು ಭದ್ರತೆ ಏನಿದ್ರು ಕೂಡ ಈ ಕಡೆ ಪಶ್ಚಿಮ ಭಾಗದಲ್ಲಿ ಬೇಕಾಗ್ತಿತ್ತು, ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿ. ವಾಯು ಭಾಗದಲ್ಲಿ ಮಾತ್ರ ನಮ್ಗೆ ಬೇಕಾಗ್ತಿತ್ತು. ಈಗ ಇದ್ದಕ್ಕಿದ್ದು ಅಪಾಯಕಾರಿ ಗಡಿ ಸೃಷ್ಟಿ ಆಗೋಗ್ಬಿಡ್ತು. ಬಾಂಗ್ಲಾದೇಶ ಇವತ್ತು ನಮ್ಮ ಮಿತ್ರ ರಾಷ್ಟ್ರವೋ ಶತ್ರು ರಾಷ್ಟ್ರವೋ ಗೊತ್ತಾಗ್ತಾ ಇಲ್ಲ ಈಗ. ಅಮೆರಿಕದ ನಿಲುವೇನು ಅಂತ. ಎಸ್ ಸರ್, ಅವರು ಆ ಕಡೆ ಇರುವ ನಮ್ಮ ದೇಶಕ್ಕೆ ಹೊಂದ್ಕೊಂಡಿರುವಂತಹ ಸಮುದ್ರಗಳಿಗೆಲ್ಲ ನಾವೇ ಅಧಿಪತಿ, ಇದರ ಮೇಲೆ ಭಾರತದ ಹಕ್ಕು ಇಲ್ಲ ಅಂತ ಹೇಳಿದಾಗ್ಲೇ ಗೊತ್ತಾಗ್ಬಿಡ್ತು ನಮಗೆ ಇವ್ರದ್ದೇನೋ ಪ್ಲಾನಿಂಗ್ ಇದೆ ಅಂತ. ಬಾಂಗ್ಲಾದೇಶ ನಾಯಕತ್ವ ಪಾಕಿಸ್ತಾನ ಮತ್ತು ಚೀನಾದ ಕೈಗೊಂಬೆ ತರ ಆಡ್ತಾ ಇರೋದ್ರಿಂದ ಅಮೆರಿಕ ಆ ಅಪಾಯವನ್ನು ಅಮೆರಿಕ ಕೂಡ ಗುರುತಿಸಬೇಕು. ಭಾರತದ ಬೆನ್ನೆಲುಬಾಗಿ ನಿಲ್ಬೇಕು, ಅವ್ರು ಗಟ್ಟಿಯಾಗಿ ನಿಲ್ಬೇಕು ಭಾರತದ ಹಿಂದೆ ಅಮೆರಿಕ. ಎಸ್ ಸರ್, ಓಕೆ, ಫೈನ್ ಸರ್, ಥ್ಯಾಂಕ್ ಯು ರವೀಂದ್ರ ರೇಷ್ಮೆ ಅವರು. ಆಡಿಯನ್ಸ್ ಸಿಗ್ತಾ ಇತ್ತು ಅವ್ರಿಗೆ, ಕ್ಯಾಪ್ಟಿವ್ ಆಡಿಯನ್ಸ್ ಸಿಗ್ತಾ ಇತ್ತು. ಅಲ್ಲಿ ಹೋಗ್ಬಿಟ್ಟು ಭಾರತ ವಿರೋಧಿ ಭಾಷಣ ಮಾಡ್ತಾ ಇದ್ರು. ಅದು ಬಹುಶಃ ಟ್ರಂಪ್ ರಾಹುಲ್ ಗಾಂಧಿಗೆ ವೀಸಾ ಕೊಡ್ತಾರೋ ಇಲ್ಲ ನನಗೆ ಅನುಮಾನ ಬರ್ತಾ ಇದೆ ಇವತ್ತು ಟ್ರಂಪ್ ಧೋರಣೆ ನೋಡಿದ್ರೆ. ಅಥವಾ ಇವ್ರಿಗೆ ಹಿಂಜರಿತ ಅಂತ ಕಾಣುತ್ತೆ. ಈಗ ಟ್ರಂಪ್ ಅಮೆರಿಕಕ್ಕೆ ಹೋಗೋದು ಅಷ್ಟು ಸೇಫ್ ಅಲ್ಲ ಅಂತ ಅನಿಸ್ತಿರ್ಬೋದು. ಮೋದಿ ಅಮೆರಿಕಕ್ಕೆ ಹೋದ್ ಸರ್. ಇನ್ನೊಂದು, ನೀವು ಆಗ್ಲೇ ಹೇಳ್ತಾ ಇದ್ರಿ ಒಂದು ವಿಚಾರ ಏನಂತಂದ್ರೆ, ಇವರು ಅಮೆರಿಕದವರು ಮಾದರಿ ಪ್ರಜಾಪ್ರಭುತ್ವ ಅಂತ ಹೇಳ್ಕೊಡ್ತಾರೆ, ಆದ್ರೆ ಈ ರೀತಿ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಇನ್ನೊಂದು, ಇವರು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಷನ್ ಆರೋಪ ಈತನ ವಿರುದ್ಧ ಇದೆ. ಜೊತೆಗೆ ಮುಂಬೈ ದಾಳಿಯಲ್ಲಿ ಈತ ಮಾಸ್ಟರ್ ಮೈಂಡ್ ಆಗಿದ್ದ, ನಿರಂತರವಾಗಿ ತಾನು ಬೇಹುಗಾರಿಕೆ ಮಾಡಿಕೊಂಡು ಭಾರತದ ವಿರುದ್ಧ ಮಸಲತ್ತನ್ನ ಮಾಡ್ತಾ ಇದ್ದ. ವಿತ್ ಡಾಕ್ಯುಮೆಂಟ್ ಈ ರೀತಿ ಎಲ್ಲಾ ವಿಚಾರಗಳನ್ನ ಭಾರತ ಅಮೆರಿಕದ ಮುಂದೆ ಪ್ರಸ್ತಾಪ ಮಾಡಿದರೂ ಕೂಡ ಇವರು ಹಸ್ತಾಂತರ ಮಾಡುವಲ್ಲಿ ಯಾಕೆ ಇಷ್ಟೊಂದು ಲೇಟ್ ಮಾಡಿದ್ರು? ಇಲ್ಲಿ ಹ್ಯೂಮನ್ ರೈಟ್ಸ್ ಏನಾದ್ರು ಅಡ್ಡಿ ಬಂತ, ನೆಪ ಬಂತ ಅಂತ? ನೋಡಿ, ಈಗೇನೋ ಈತನ ಈ ರಾಣನ ವಾಪಸ್ ಕೊಟ್ಟಿದ್ದಾರೆ. ಆದ್ರೆ ಇದೇ ಅಮೆರಿಕ ಸರ್ಕಾರ 8 ತಿಂಗಳ ಹಿಂದೆ ಬಾಂಗ್ಲಾದೇಶ ಮಾಡಿದ್ದೇನು, ಅಲ್ಲಿದ್ದ ಪ್ರಜಾಸತ್ತಾತ್ಮಕ ಸರ್ಕಾರವನ್ನ ನಾಗರಿಕ ದಂಗೆನ ಪ್ರಚೋದಿಸ್ಬಿಟ್ಟು ಮೊಹಮ್ಮದ್ ಯೂನುಸ್ ಅವರು ತಂದು ಕೂಡಿಸ್ಬಿಟ್ರು. ಮೊಹಮ್ಮದ್ ಯೂನುಸ್ ಹ್ಯಾಸ್ ನೌ ಬಿಕಮ್ ಪಾಕಿಸ್ತಾನಿ ಏಜೆಂಟ್. ಚೀನಾ ಮತ್ತು ಪಾಕಿಸ್ತಾನ ಜೊತೆಗೆ ಬಾಂಧವ್ಯ ಬೆಳೆಸ್ಬಿಟ್ಟು ಭಾರತ ವಿರೋಧಿ ನಿಲುವು ತಾಳಿದಾರ ಅವರು. ಮೊಹಮ್ಮದ್ ಯೂನುಸ್ ಒಂದು ಕಾಲದಲ್ಲಿ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞ ಅಂತ ಗೌರವ ಪಡ್ಕೊಂಡಿದ್ರು. ನಮ್ಮ ಸ್ತ್ರೀ ಶಕ್ತಿ ಗುಂಪು ಅನ್ನೋ ಪರಿಕಲ್ಪನೆಗೆ ಚಾಲನೆ ಕೊಟ್ಟಿದ್ದವರು, ಅದಕ್ಕೆ ಅವ್ರಿಗೆ ನೊಬೆಲ್ ಪ್ರಶಸ್ತಿ ಬಂದಿತ್ತು. ಮೈಕ್ರೋ ಫೈನಾನ್ಸ್ ಇದ್ ಮಾಡೋದಕ್ಕೆ, ಆ ತತ್ವವನ್ನ ಇದ್ ಮಾಡೋದಕ್ಕೆ, ಪ್ರತಿಪಾದಿಸೋದಕ್ಕೆ. ಈಗ ಅವರು ವರ್ಷನೇ ಚೇಂಜ್ ಆಗ್ಬಿಟ್ಟಿದೆ ಪೂರ್ತಿ. ಪಾಕಿಸ್ತಾನ ಇವತ್ತು ಬಾಂಗ್ಲಾದೇಶ ಅನ್ನು ಕನಸೇ ಕಮರಿ ಹೋಗೋ ಸಾಧ್ಯತೆ ಇದೆ. ಮತ್ತೆ ಪೂರ್ವ ಪಾಕಿಸ್ತಾನದ ಮರುಸ್ಥಾಪನೆ ಆಗೋ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಆ ಎಲ್ಲ ಸಮುದ್ರಗಳಿಗೆ ನಾವೇ ಅಧಿಪತಿ ಅಂತ ಹೇಳ್ತಾರೆ ಅವರು. ಆ ಮೊಹಮ್ಮದ್ ಯೂನುಸ್ಗೆ ಪ್ರೋತ್ಸಾಹ ಕೊಟ್ಟಿದ್ದು ಇದೇ ಅಮೆರಿಕನ್ ಸರ್ಕಾರ. ಡೀಪ್ ಸ್ಟೇಟ್ ಅಂತ ಅರ್ಣಬ್ ಗೋಸ್ವಾಮಿ ಅವ್ರು ಹೇಳ್ತಾ ಇರ್ತಾರೆ ನೋಡಿ ಅವಾಗವಾಗ, ಅಮೆರಿಕನ್ ಡೀಪ್ ಸ್ಟೇಟ್ ಅಂತ. ಆ ಅಮೆರಿಕನ್ ಗುಪ್ತಚಾರ ದಳ ಯಾವಾಗ ಏನ್ ಮಾಡುತ್ತೆ, ಯಾರ ಪರ ಇರುತ್ತೆ, ಯಾರ ವಿರುದ್ಧ ಇರುತ್ತೆ ಗೊತ್ತಾಗಲ್ಲ. ಈಗ ಟ್ರಂಪ್ ಬಂದ ಮೇಲೆ ಅದ್ಯಾಕೋ ಸಿಐಎ ಕೂಡ ಕಷ್ಟ ಆಗ್ಬಿಟ್ಟಿದೆ. ಮೊದಲಿನ ಸಾಂಪ್ರದಾಯಿಕ ಶೈಲಿಯಲ್ಲಿ ತಂತ್ರಗಾರಿಕೆ ಮಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಈ ಡೊನಾಲ್ಡ್ ಟ್ರಂಪ್ ಅವ್ರ ಬಗ್ಗೆ ಉಳಿದಿದ್ದೇನೆ ಹೇಳಿ ಅದಕ್ಕೆ ಒಂದು ಕಾಮನ್ ಸೆನ್ಸ್ ಇದೆ ಆತನಿಗೆ. ಡೊನಾಲ್ಡ್ ಟ್ರಂಪ್ ಅವರ ಈ ನಿರ್ಧಾರದ ಬಗ್ಗೆ ಒಂದು ಪ್ರಶ್ನೆ ನಾನು ತಮ್ಮಲ್ಲಿ ಕೇಳಬೇಕು ಸರ್. ನಾನು ಒಂದೇ ನಿಮಿಷ ಸಂಪರ್ಕದಲ್ಲಿರೋ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಸರ್, ವಾಪಸ್ ಬರ್ತೇನೆ. ರಾಣಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ, ರಾಣಾ ವಿಮಾನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬ ಅನ್ನುವಂತಹ ಅಪ್ಡೇಟ್ ಲಭ್ಯ ಆಗ್ತಾ ಇರೋದು. ಸಂಜೆಯ ಬಳಿಕ ವಿಮಾನ ಲ್ಯಾಂಡಿಂಗ್ ಆಗುವ ಸಾಧ್ಯತೆ. ದೆಹಲಿಯತ್ತ ಭಾರತೀಯ ವಾಯುಪಡೆ ವಿಮಾನ ಈಗಾಗಲೇ ಪ್ರಯಾಣ ಬೆಳೆಸಿಯಾಗಿದೆ. ಸ್ವಲ್ಪ ತಾಂತ್ರಿಕ ದೋಷದ ಹಿನ್ನೆಲೆ ಸ್ವಲ್ಪ ವಿಳಂಬ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಂಜೆ 6 ಗಂಟೆಯಿಂದ 7 ಗಂಟೆ ಅವಧಿಯಲ್ಲಿ ರಾಣಾನನ್ನ ಎನ್ಐಎ ಕಚೇರಿಗೆ ಕರೆದುಕೊಂಡು ಹೋಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅಲ್ಲಿಗೆ ಈಗ ಸಮಯ 5 ಗಂಟೆ 8 ನಿಮಿಷ. ಮತ್ತೊಂದು ಕಡೆ ಲ್ಯಾಂಡಿಂಗು ವಿಳಂಬ. 6 ಗಂಟೆಯಿಂದ 7 ಗಂಟೆಗೆ ಎನ್ಐಎ ಕಚೇರಿ ಕರ್ಕೊಂಡು ಹೋಗ್ತಾರೆ ಅನ್ನೋಂಥ ಮಾಹಿತಿಯು ಕೂಡ ಲಭ್ಯ ಆಗ್ತದೆ. ನೋಡೋಣ ಯಾವಾಗ ಈ ಪ್ರೊಸೆಸ್ ಎಲ್ಲ ನಡೆಯುತ್ತೆ ಅಂತ.
ಒಂದು ಬೋಲ್ಡ್ ಡಿಸಿಷನ್ ತೆಗೆದುಕೊಂಡಿರುವಂತದ್ದು ರವೀಂದ್ರ ರೇಷ್ಮೆ ಅವರೇ, ಈತನನ್ನ ಹಸ್ತಾಂತರ ಮಾಡಲೇಬೇಕು ಅಂತ ಒಂದು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇವರು ಹೇಳ್ತಾರೆ, ಈ ದುಷ್ಟನನ್ನ ಈ ಅತಿ ಶೀಘ್ರದಲ್ಲಿ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ, ಹಸ್ತಾಂತರ ಮಾಡ್ತೀವಿ, ಇಂಥ ದುಷ್ಟನನ್ನ ನಾವು ಇಟ್ಕೋಬಾರದು ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಸೊ ಇಂಥ ಒಂದು ಗಟ್ಟಿ ನಿರ್ಧಾರದ ಉದ್ದೇಶ ಏನಿರಬಹುದು ಟ್ರಂಪ್ ಅವ್ರದ್ದು? ಇಲ್ಲ, ಅವ್ರಿಗೆ ಚೀನಾ ವಿರೋಧ, ಚೀನಾದ ಆರ್ಭಟ, ದಿನನಿತ್ಯ ದೈನಂದಿನ ಬ್ಲಾಕ್ ಮೇಲ್ ನಿಂದ ಅವರು ಕೂಡ ಎಚ್ಚೆತ್ಕೊಂಡಿದ್ದಾರೆ. ಅವ್ರಿಗೆ ಚೀನಾದ ವಿರುದ್ಧ ಪ್ರತಿರೋಧ ಒಡ್ಲಿಕ್ಕೆ ಭಾರತ ಒಂದೇ ಸಹಾಯ. ಭಾರತ ಗಟ್ಟಿಯಾಗಿದ್ರೆ ಮಾತ್ರ ಸಾಧ್ಯ ಅವ್ರಿಗೆ. ಭಾರತದಂತ ಇವತ್ತು ಅತ್ಯಂತ ಸಶಕ್ತವಾದ ಭಾರತ ಅಂದ್ರೆ ಇವತ್ತು ಹಿಂದಿನ ಭಾರತ ಅಲ್ಲ, ಇವತ್ತಿನ ಭಾರತ ಆರ್ಥಿಕವಾಗೂ ಆಡಳಿತಾತ್ಮಕವಾಗೂ ಪ್ರಜಾಸತ್ತಾತ್ಮಕವೂ ತುಂಬಾ ಸದೃಢವಾದ ಭಾರತ. ಸೊ ಇಟ್ ಇಸ್ ಅ ಬುಲ್ವಾರ್ಕ್ ಅಗೇನ್ಸ್ಟ್ ಚೈನಾ. ಆ ಕಮ್ಯುನಿಸ್ಟ್ ಚೀನಾದ ಪದೇ ಅವರ ಕಮ್ಯುನಿಸ್ಟ್ ಚೀನಾ ಒಂದು ದೊಡ್ಡ ಭಯೋತ್ಪಾದಕ ಪ್ರಭುತ್ವ ಅಲ್ಲಿದು. ಅವರು ಅಮೆರಿಕಕ್ಕೆ ಪ್ರತಿನಿತ್ಯ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ, ಪ್ರತಿನಿತ್ಯ ಅವಹೇಳನ ಮಾಡ್ತಾ ಇದಾರೆ ಅಮೆರಿಕದ ನಾಯಕತ್ವವನ್ನ. ಅವ್ರಿಗೆ ಭಾರತದ ಸ್ನೇಹ ಬೇಕೇ ಬೇಕು ಅಮೆರಿಕಕ್ಕೆ. ಈಗ ಭಾರತ ಅನಿವಾರ್ಯವಾಗಿದೆ, ಆರ್ಥಿಕ ದೃಷ್ಟಿಯಿಂದ ಅಷ್ಟೇ ಮತ್ತು ಮಿಲಿಟರಿ ಭದ್ರತೆ ದೃಷ್ಟಿಯಿಂದ ಕೂಡ ಭಾರತ ಬೇಕೇ ಬೇಕು ಅವ್ರಿಗೆ, ಅಮೆರಿಕದ ಇವತ್ತಿನ ಪ್ರಭುತ್ವಕ್ಕೆ. ಅಲ್ಲೊಂದು ವಾಸ್ತವಿಕ ಕಾರಣಕ್ಕೂ ಆ ತರದ ಒಂದು ಅನಿವಾರ್ಯತೆ ಇದೆ. ಇಟ್ಸ್ ಎ ಲಾಜಿಸ್ಟಿಕ್ ಇನ್ಎವಿಟಬಿಲಿಟಿ ಅವ್ರಿಗೆ ಅನಿವಾರ್ಯ. ಭಾರತದ ಜೊತೆಗೆ ಅವ್ರು ಬಾಂಧವ್ಯ ಉಳಿಸ್ಕೊಳ್ಬೇಕಿಲ್ದ್ರೆ ಚೈನಾದ ಶತ್ರು ಭಾವನೆ ಎದುರಿಸ್ಲಿಕ್ಕೆ ಭಾರತ ಬೇಕೇ ಬೇಕು ಅವ್ರಿಗೆ. ಸರಿ, ಮುಂದೆ ಏನಾಗ್ಬೇಕು ಅಂತಂದ್ರೆ, ಈಗ ಈ ತಹವೂರ್ ರಾಣನನ್ನ ಭಾರತಕ್ಕೆ ಹಸ್ತಾಂತರ ಮಾಡಿದ್ದು, ಆತನನ್ನ ಕರೆ ತಂದಿದ್ದು, ನಾವಿದನ್ನ ಗೆಲುವು ಅನ್ಕೋಬೇಕಾ ಅಥವಾ ಸಂಪೂರ್ಣ ಭಯೋತ್ಪಾದನೆ ನಿರ್ಮೂಲನೆ ಆದಾಗ ಮಾತ್ರ ಗೆಲುವು ಅನ್ಕೋಬೇಕಾ? ಏನಾಗ್ಬೇಕು ಅಂತ ತಾವು ಬಯಸ್ತೀರಿ? ನೋಡಿ, ಇದು ಬಹಳ ವಿಚಿತ್ರವಾಗಿದೆ. ಕೇವಲ 79 ವರ್ಷ ಹಿಂದೆ ಇವತ್ತಿನ ಪಾಕಿಸ್ತಾನಿಯರೆಲ್ಲ ನಮ್ಮ ದೇಶ ಬಾಂಧವರೇ ಆಗಿದ್ರು, ನಮ್ಮ ಒಡ ಹುಟ್ಟಿದ ಸಹೋದರ ಸಹೋದರರೇ ಆಗಿದ್ರು. ಆ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತ ಅನ್ನೋ ಒಂದು ಇದು ಬೀಜ ಬಿತ್ತಿದ್ರಲ್ಲ ಮೊಹಮ್ಮದ್ ಅಲಿ ಜಿನ್ನಾ, ಅದು ಬಾಂಗ್ಲಾದೇಶ ಸ್ಥಾಪನೆ ಆದಾಗ ಅದು ಸುಳ್ಳಾಗ್ಬಿಡ್ತು. ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತ ಅನ್ನೋದಕ್ಕೆ ಒಂದು ದೊಡ್ಡ ಅಪಮಾನ ಆಯ್ತು ಅವಾಗ. ಕೇವಲ ಧರ್ಮಾಧಾರಿತ ರಾಷ್ಟ್ರ ಕಟ್ಲಿಕ್ಕಾಗಲ್ಲ, ಭಾಷೆ ಸಂಸ್ಕೃತಿ ಕೂಡ ಅಷ್ಟೇ ಮುಖ್ಯ ಅಂತ ಶೇಖ್ ಮುಜಿಬುರ್ ರೆಹಮಾನ್ ಅವ್ರು ಮಾಡಿ ತೋರಿಸಿದ್ರು. ಆದ್ರೆ ಇವತ್ತೇನಾಗಿದೆ, ಆ ಪೂರ್ತಿ ಮತ್ತೊಮ್ಮೆ ಆ ಪಾಕಿಸ್ತಾನ ಸಿದ್ಧಾಂತಕ್ಕೆ ಗೆಲುವು ಸಿಕ್ಕಿದೆ. ಈ ಬಾಂಗ್ಲಾದೇಶ ಈ ನಾಗರಿಕ ದಂಗೆ ಮತ್ತೊಂದು ಯಾವ ಅರಾಜಕತೆ ನಡೀತಾ ಇದೆ ಬಾಂಗ್ಲಾದೇಶದಲ್ಲಿ, ಮತ್ತೆ ಪೂರ್ವ ಪಾಕಿಸ್ತಾನದ ಮರುಸ್ಥಾಪನೆ ಸಾಧ್ಯತೆ ಕಾಣಿಸ್ತಾ ಇದೆ. ನೋಡಿ, ಭಾರತ ನಿಶ್ಚಿಂತವಾಗಿತ್ತು, ಪೂರ್ವ ಭಾಗದ ಗಡಿ ಬಹಳ ನಿಶ್ಚಿಂತವಾಗಿತ್ತು ಭಾರತಕ್ಕೆ ಇದುವರೆಗೂ ಕೂಡ. ಹೌದು, ನಮ್ ಮಿಲಿಟರಿ ಇದು ಭದ್ರತೆ ಏನಿದ್ರು ಕೂಡ ಈ ಕಡೆ ಪಶ್ಚಿಮ ಭಾಗದಲ್ಲಿ ಬೇಕಾಗ್ತಿತ್ತು, ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿ, ವಾಯು ಭಾಗದಲ್ಲಿ ಮಾತ್ರ ನಮ್ಗೆ ಬೇಕಾಗ್ತಿತ್ತು. ಈಗ ಇದಕ್ಕಿಂತ ಒಂದು ಅಪಾಯಕಾರಿ ಗಡಿ ಸೃಷ್ಟಿ ಆಗೋಗ್ಬಿಡ್ತು. ಬಾಂಗ್ಲಾದೇಶ ಇವತ್ತು ನಮ್ಮ ಮಿತ್ರ ರಾಷ್ಟ್ರವೋ ಶತ್ರು ರಾಷ್ಟ್ರವೋ ಗೊತ್ತಾಗ್ತಾ ಇಲ್ಲ ಈಗ. ಅಮೆರಿಕದ ನಿಲುವೇನು ಅಂತ. ಎಸ್ ಸರ್, ಅವರು ಆ ಕಡೆ ಇರುವ ನಮ್ಮ ದೇಶಕ್ಕೆ ಹೊಂದ್ಕೊಂಡಿರುವಂತಹ ಸಮುದ್ರಗಳಿಗೆಲ್ಲ ನಾವೇ ಅಧಿಪತಿ, ಇದರ ಮೇಲೆ ಭಾರತದ ಹಕ್ಕು ಇಲ್ಲ ಅಂತ ಹೇಳಿದಾಗ್ಲೇ ಗೊತ್ತಾಗ್ಬಿಡ್ತು ನಮಗೆ ಇವ್ರದ್ದೇನೋ ಪ್ಲಾನಿಂಗ್ ಇದೆ ಅಂತ. ಬಾಂಗ್ಲಾದೇಶ ನಾಯಕತ್ವ ಪಾಕಿಸ್ತಾನ ಮತ್ತು ಚೀನಾದ ಕೈಗೊಂಬೆ ತರ ಆಡ್ತಾ ಇರೋದ್ರಿಂದ ಅಮೆರಿಕ ಆ ಅಪಾಯವನ್ನು ಅಮೆರಿಕ ಕೂಡ ಗುರುತಿಸಬೇಕು. ಭಾರತದ ಬೆನ್ನೆಲುಬಾಗಿ ನಿಲ್ಬೇಕು, ಅವ್ರು ಗಟ್ಟಿಯಾಗಿ ನಿಲ್ಬೇಕು ಭಾರತದ ಹಿಂದೆ ಅಮೆರಿಕ. ಎಸ್ ಸರ್, ಓಕೆ, ಫೈನ್ ಸರ್, ಥ್ಯಾಂಕ್ ಯು.